ಏನಾದ್ರು ಒಂದು ನಮ್ಗೆ ಆಶೀರ್ವಾದ ಬೇಕು, ದಾರಿ ತೋರಿಸ್ಬೇಕಲ್ಲ ಗುರು. ಮನುಷ್ಯನ ಹುಟ್ಟಿದ್ ಬೇಡ. ನಾನು ಅದಕ್ಕೆ ವಾದ ಮಾಡ್ಲಿಲ್ಲಮ್ಮ, ಗುರುಜಿಗಳಿಗೆ ವಾದ ಮಾಡ್ಲಿಲ್ಲ. ಏನ್ ಗೊತ್ತಾ, ಮರುಜನ್ಮ ಇಲ್ಲ ಅಂತ ನಾನೈತೆ ಅಂತ ಸಾಧ್ಯನೇ ಇಲ್ಲ ಅಂತ 100%. ಮರುಜನ್ಮ ಇದೆಯಾ ಇಲ್ವಾ? ಮರುಜನ್ಮ ಇದೆ. ಮರುಜನ್ಮ ಇಲ್ಲ. ಈಗ ಮೇಡಮ್ ಒಂದು ನಿಮಿಷ ಕೇಳಮ್ಮ ಮಂಜಕ್ಕ. ಮರುಜನ್ಮ ಅಂತಕ್ಕಂಥದ್ದು ಈ ಆಷಾಢ ಭೂತಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಮತ್ತೆ ಭಕ್ತರನ್ನ ಒಂದು ಮೇಡಮ್ ಒಪ್ತಿದ್ರೆ ಸುಮ್ಮನೆ ಕೇಳಬೇಕು, ಆಮೇಲೆ ಹೇಳಬೇಕು. ಈಗ ಮರುಜನ್ಮ ಅಂತಕ್ಕಂಥದ್ದು ಇರೋದಿಲ್ಲ. ಈಗ ತರ್ಕ ಬೇಡ, ತರ್ಕ ಅಲ್ಲ ಮೇಡಮ್, ತರ್ಕ ಬೇಡ ಮೇಡಮ್. ಈಗ ಮರುಜನ್ಮ ಅಂತಕ್ಕಂಥದ್ದು ಹುಟ್ಟಾಕಿರೋದು ಯಾರು ಗೊತ್ತಾ? ಆಷಾಢ ಭೂತಿಗಳು, ಕಳ್ಳರು, ಕದೀಮ್ರು, ಬರೇ ಮುಂಡ ಮೋಸ್ತಕ್ಕಂಥ ಜನಗಳು, ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಜನಗಳು, ರಾಜಕಾರಣಿಗಳು, ಆಮೇಲೆ ಎಂಥದ್ದು ಸನ್ಯಾಸಿಗಳು, ಇವನ್ನ ಹಾಕ್ಕೊಂಡಿರ್ತಾರೆ, ರುದ್ರಾಕ್ಷಿಗಳು ಹಾಕ್ಕೊಂಡು, ಕಾಸಿ ಎಂಥದ್ದು ಕಾವಿ ನೋಡು, ಕಾವಿ ಹಾಕ್ಕೊಂಡು ಮರುಜನ್ಮ ಅಂತಕ್ಕಂಥದ್ದು ಹುಟ್ಟಾಕಿರೋದು ಅಂಥವ್ರು. ಈಗ ಯಾರನ್ನ ಕೇಳಿದ್ರೆ ಸತ್ತು ಮತ್ತು ಹುಟ್ಟೋದಂತೇನೋ ಮಾನವ ದಡ್ಡ ನೀನು ಹೋದ ಅಂತ ಅದು ಇಲ್ಲಿಗೆ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀವಿ. ಮೇಡಮ್ ಅವರೇ ಧನ್ಯವಾದಗಳು ಮೇಡಮ್. ಈಗೇನೆ ನಮಗೆ ಇದನ್ನೇನು ಉಪದೇಶ ಮಾಡ್ತಾ ಇರಿ. ದೇವ್ರು ನಿಮಗೆ ಒಳ್ಳೆ